ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬೇಲೂರಿನ ಚೆನ್ನಕೇಶವ ದೇವಾಲಯದ ಆವರಣದಲ್ಲಿದ್ದೇವೆ. ಈ ದೇವಸ್ಥಾನದ ವಿಶೇಷತೆ ಏನು, ಈ ದೇವಸ್ಥಾನವನ್ನು ಯಾರು ಕಟ್ಟಿದರೋ ಮತ್ತು ಯಾವ ಒಂದು ಇಸ್ವಿಯಲ್ಲಿ ಕಟ್ಟಿದರೋ, ಈ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಬಳಸಿದಂತಹ ಕಲ್ಲು ಯಾವುದು, ಆ ಕಲ್ಲಿನ ವಿಶೇಷತೆ ಏನು, ಈ ಕಲ್ಲು ಯಾವ ಸ್ಥಳದಲ್ಲಿ ದೊರೆಯುತ್ತದೆ ಅನ್ನೋದನ್ನು ಪ್ರತಿಯೊಂದು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ. ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ದೇವಾಲಯವು ಸರಿಸುಮಾರು ಗೋಡೆಗಳಿಂದನೇ ಸುತ್ತುವರೆದಿದೆ. ಈ ದೇವಸ್ಥಾನಕ್ಕೆ ಮುಖ್ಯವಾಗಿ 2 ದ್ವಾರಗಳಿವೆ. ಮೊದಲನೇದಾಗಿ ಮಹಾದ್ವಾರ ಅಂತ ಕರೀತಾರೆ. ಈ ಮಹಾದ್ವಾರದಿಂದ ನಾವು ಚೆನ್ನಕೇಶವ ದೇವಾಲಯವನ್ನು ಪ್ರವೇಶಿಸಬಹುದು ಮತ್ತು ಎರಡನೇದಾಗಿ ಗಜದ್ವಾರ ಅಂತ ಕರೀತಾರೆ. ಈ ಗಜದ್ವಾರದಿಂದ ನಾವು ಕಪ್ಪೆ ಚೆನ್ನಿಗರಾಯ ದೇವಾಲಯವನ್ನು ಪ್ರವೇಶಿಸಬಹುದು. ನಾವೀಗ ನೋಡ್ತಕ್ಕಂಥ ದೃಶ್ಯ ಬಂದ್ಬಿಟ್ಟು ಇದಕ್ಕೆ ಸ್ತಂಭ ಅಂತ ಕರೀತಾರೆ. ಈ ದೇವಸ್ಥಾನದಲ್ಲಿ ಒಟ್ಟಾರೆ 2 ಸ್ತಂಭಗಳಿವೆ. ಒಂದು ದೀಪ ಸ್ತಂಭ ಇದೆ ಮತ್ತು ಧ್ವಜ ಸ್ತಂಭ ಇದೆ. ಹೊಯ್ಸಳರ ಮೊದಲ ರಾಜಧಾನಿಯಾಗಿದ್ದ ವೇಲಾಪುರದಲ್ಲಿರುವ ಅಂದರೆ ಬೇಲೂರು ಚೆನ್ನಕೇಶ ದೇವಾಲಯವು ಹೊಯ್ಸಳರು ನಿರ್ಮಿಸಿರುವ ಅತ್ಯಂತ ಸುಂದರ ಹಾಗೂ ಅಲಂಕೃತ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ನಾನೀಗ ತೋರಿಸ್ತಕ್ಕಂಥ ದೃಶ್ಯ ಬಂದ್ಬಿಟ್ಟು ಚೆನ್ನಕೇಶವ ದೇವಸ್ಥಾನದ ಮೂರ್ತಿ ವಿಗ್ರಹವನ್ನು ತೋರಿಸ್ತಾ ಇರುವಂಥದ್ದು. ಹಾಗಾದರೆ ಚೆನ್ನಕೇಶವ ಅಂತಕ್ಕಂಥ ಹೆಸರು ಹೇಗೆ ಬಂತು ಅಂತ ಹೇಳಿದಾದರೆ, ಈ ದೇವಾಲಯದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ 2 ಮುಖ್ಯ ಘಟನೆಗಳು ನಡೆದಿರುತ್ತವೆ. ಮೊದಲನೇದು ಏನಪ್ಪ ಅಂತ ಹೇಳೋದಾದರೆ, ಹೊಯ್ಸಳ ಅರಸ ವಿಷ್ಣುವರ್ಧನನು ಗಂಗಾವಾಡಿಯ ಚೋಳ ಅಧಿಕಾರಿಯ ಮೇಲೆ ವಿಜಯವನ್ನು ಸಾಧಿಸಿರ್ತಾನೆ. ನಂತರ ತಲಕಾಡು ಪಟ್ಟಣವನ್ನು ವಶಪಡಿಸಿಕೊಂಡಿದ್ದು ಕ್ರಿಸ್ತಶಕ 1116ರಿಂದ 1117. ಎರಡನೆಯದು ರಾಮಾನುಜಾಚಾರ್ಯರ ಪ್ರಭಾವಕ್ಕೆ ಒಳಗಾಗಿ ವಿಷ್ಣುವರ್ಧನನು ವೈಷ್ಣವ ಮತವನ್ನು ಸ್ವೀಕರಿಸುತ್ತಾನೆ. ವಿಷ್ಣುವಿಗೆ ಸಮರ್ಪಿತವಾದ ಇಲ್ಲಿನ ಮುಖ್ಯ ದೇವಾಲಯವನ್ನು ವಿಷ್ಣುವರ್ಧನನು ಕ್ರಿಸ್ತಶಕ 1117ರಲ್ಲಿ ವಿಜಯನಾರಾಯಣ ಎಂಬ ಹೆಸರಿನಲ್ಲಿ ಪ್ರತಿಷ್ಠಾಪಿಸುತ್ತಾನೆ. ಕಾಲಕ್ರಮೇಣ ಆದಂತೆ ಇದು ಚೆನ್ನಕೇಶವ ದೇವಾಲಯವೊಂದು ಜನಪ್ರಿಯವಾಗುತ್ತದೆ. ನಾನೀಗ ತೋರಿಸ್ತಕ್ಕಂಥ ದೃಶ್ಯ ಬಂದ್ಬಿಟ್ಟು ಇದು ದೇವರ ಪಾದರಕ್ಷೆಗಳಾಗಿರುತ್ತವೆ. ಹಾಗಾಗಿ ಇದನ್ನು ಸುಮಾರು ವರ್ಷಗಳಿಂದ ಪ್ರವಾಸಿಗರಿಗಂತಲೇ ವಸ್ತು ಪ್ರದರ್ಶನವಾಗಿ ಇಟ್ಟಿರುವಂತಹದ್ದು. ಹಾಗಾದರೆ ಚೆನ್ನಕೇಶವ ಅಂದರೆ ಏನು? ಚೆನ್ನ ಅಂತಂದರೆ ಸುಂದರ ಅಂತ, ಕೇಶವ ಅಂದರೆ ವಿಷ್ಣುವಿನ ಪ್ರಾರಂಭದ ಹೆಸರು, ಅಂದರೆ ಚೆನ್ನಕೇಶವ ಅಂದರೆ ಸುಂದರವಾದ ವಿಷ್ಣು ಎಂದರ್ಥ. ನಾವೀಗ ನೋಡ್ತಾ ಇರ್ತಕ್ಕಂಥದ್ದು ಇದು ದೇವರ ಶೇಷವಾಹನ ಅಂತ ಕರೀತಾರೆ. ಹಾಗಾಗಿ ಇದನ್ನು ಸರಿಸುಮಾರು ವರ್ಷಗಳಿಂದನೇ ವಸ್ತು ಪ್ರದರ್ಶನವಾಗಿ ಇಟ್ಟಿರುವಂತಹದ್ದು. ಈ ಒಂದು ದೇವಾಲಯವು ಸಂಪೂರ್ಣವಾಗಿ ಬಳಪ ಅಂತಕ್ಕಂಥ ಕಲ್ಲಿನಿಂದ ನಿರ್ಮಾಣಗೊಂಡಿರುತ್ತದೆ. ಇದು ಸರ್ವೇ ಸಾಮಾನ್ಯವಾಗಿ ಭೂಮಿಯ ಒಳಗಡೆ ಅಡಗಿರುತ್ತದೆ. ಇದನ್ನು ತೆಗೆಯುವಾಗ ಬಹಳ ಸ್ಮೂತಾಗಿರುತ್ತದೆ ಮತ್ತು ವಾತಾವರಣಕ್ಕೆ ತಕ್ಕಂತೆ ಇದು ಅಂದರೆ ಗಟ್ಟಿ ಆಗುತ್ತದೆ. ಈ ಜಾತಿಯ ಕಲ್ಲು ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳೋದಾದರೆ, ಮಡಿಕೇರಿ, ಹಾಸನ, ಹಳೆ ಮೈಸೂರು ಮತ್ತು ಚಿಕ್ಕಮಗಳೂರು ಇಂತಹ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಅತಿಯಾಗಿ ಸಿಗುತ್ತೆ ಅಂತ ಇತಿಹಾಸ ಇದೆ. ನೋಡಿ ಫ್ರೆಂಡ್ಸ್, ಆಗಿನ ಕಾಲದ ಶಿಲ್ಪಿಗಳು ಯಾವ ಥರ ಈ ಒಂದು ಶಿಲೆಗಳನ್ನು ಕೆತ್ತಿದ್ದಾರೆ ಅಂತ ಹೇಳೋದಾದರೆ, ಒಂದೊಂದು ಶಿಲೆಯು ಒಂದೊಂದು ಅದರದ್ದೇ ಆದ ಮಾಹಿತಿ ಕೂಡ ಹೊಂದಿದೆ. ಇಂತಹ ದೇವಸ್ಥಾನಗಳನ್ನು ಎಲ್ಲಿ ನಿರ್ಮಾಣ ಮಾಡುತ್ತಾರೆ ಅಂತ ಹೇಳೋದಾದರೆ, ಎಲ್ಲಿ ಬಳಪದ ಕಲ್ಲು ದೊರೆಯುತ್ತದೆಯೋ ಅಂತಹ ಸ್ಥಳದಲ್ಲಿಯೇ ಇಂತಹ ಒಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡುತ್ತಾರೆ. ಯಾಕಪ್ಪ ಅಂತಂದರೆ, ಇಂತಹ ಬಳಪದ ಕಲ್ಲುಗಳನ್ನು ಸಾಗಣೆ ಮಾಡುವುದು ತುಂಬ ಕಷ್ಟಕರ ಸಂಗತಿ. ಅದರಿಂದಾಗಿ ಎಲ್ಲಿ ಬಳಪದ ಕಲ್ಲು ದೊರೆಯುತ್ತದೆಯೋ ಅದೇ ಸ್ಥಳದಲ್ಲಿ ಇಂತಹ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯವು ತನ್ನದೇ ಆದ 900 ವರ್ಷಗಳ ಇತಿಹಾಸದಲ್ಲಿ ರಾಜರು ಮತ್ತು ಅವರ ಪರಿವಾರದಿಂದ, ಗಣ್ಯರು ಮತ್ತು ಸ್ಥಳೀಯರಿಂದ ನಿರಂತರವಾಗಿ ಪ್ರೋತ್ಸಾಹ ಆಶಯಗಳನ್ನು ಪಡೆಯುತ್ತಾ ಬಂದಿದೆ. ನಾವು ನೋಡುತ್ತಿರುವ ದೃಶ್ಯ ದೇವಸ್ಥಾನದ ಸುತ್ತಲಿರತಕ್ಕಂಥ
ಆವರಣವಿದು. ತುಂಬಾ ಖುಷಿಯಾಗುತ್ತೆ ಇಂತಹ ಹಳೆಯದಾದ ದೇವಸ್ಥಾನಗಳನ್ನು ನೋಡ್ತಾ ಇದ್ದರೆ. ಏನಕ್ಕಪ್ಪ ಅಂತ ಹೇಳೋದಾದರೆ 1100ನೇ ಇಸ್ವಿಯಲ್ಲಿ ಇಂತಹ ಒಂದು ದೇವಸ್ಥಾನಗಳನ್ನು ಮತ್ತು ಇಂತಹ ಸುಂದರವಾದ ಮೂರ್ತಿಗಳನ್ನು ಕೆತ್ತನೆ ಮಾಡಿರ್ತಾರೆ. ಈಗಿನ ಟೆಕ್ನಾಲಜಿ ಏನಿದೆಪ್ಪ ಅಂತ ಅನ್ನೋದಾದರೆ 1100ನೇ ಇಸ್ವಿಯಲ್ಲಿರ್ತಕ್ಕಂಥ ತಲೆಮಾರುಗಳ ತಲೆಯಲ್ಲಿರ್ತಕ್ಕಂಥ ಟೆಕ್ನಾಲಜಿನ ಕಂಪೇರ್ ಮಾಡಿದ್ರೆ ನಿಜಕ್ಕೂ ತುಂಬಾ ಗ್ರೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 1100ನೇ ಇಸ್ವಿಯಲ್ಲಿ ಇಂತಹ ಒಂದು ಕೆತ್ತನೆಗಳನ್ನು, ಈ ಥರ ಗಟ್ಟಿಮುಟ್ಟಾಗಿರ್ತಕ್ಕಂಥ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಕ್ಕೆ ಅವ್ರಿಗೊಂದು ಆ್ಯಡ್ಸಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನೀಗ ತೋರಿಸ್ತಕ್ಕಂಥ ದೃಶ್ಯ ಬಂದುಬಿಟ್ಟು ಚಿಕ್ಕದಾದ ಕಲ್ಯಾಣಿಯನ್ನು ತೋರಿಸ್ತಾ ಇರುವಂಥದ್ದು. ಈ ಒಂದು ಚಿಕ್ಕದಾದ ಕಲ್ಯಾಣಿ ಎಲ್ಲಿ ಬರುತ್ತೆ ಅಂತ ಹೇಳೋದಾದರೆ, ಕಪ್ಪೆ ಚೆನ್ನಿಗರಾಯ ಅಂತ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಆ ಒಂದು ದೇವಸ್ಥಾನದ ಪಕ್ಕದಲ್ಲಿ ಇರುವಂತಹದ್ದು. ಚೆನ್ನಕೇಶವ ದೇವಾಲಯ ಸಂಕೀರ್ಣದಲ್ಲಿ ಇರ್ತಕ್ಕಂಥ 5 ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಸೌಮ್ಯ ನಾಯಕಿ ಅಂತ. ನಾವಿಲ್ಲಿ ನೋಡುತ್ತಿರೋ ದೃಶ್ಯ ಬಂದ್ಬಿಟ್ಟು ಸೌಮ್ಯ ನಾಯಕಿಯ ದೇವಸ್ಥಾನದ ವಿಗ್ರಹ ಇದಾಗಿರುತ್ತೆ. ನಾವೀಗ ನೋಡ್ತಕ್ಕಂಥ ದೃಶ್ಯ ಬಂದ್ಬಿಟ್ಟು 5 ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ನಾವೀಗ ನೋಡ್ತಕ್ಕಂಥ ದೃಶ್ಯ ಬಂದ್ಬಿಟ್ಟು 5 ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ನಾವೀಗ ನೋಡ್ತಕ್ಕಂಥ ದೃಶ್ಯ ಬಂದ್ಬಿಟ್ಟು 5 ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ನಾವೀಗ ನೋಡ್ತಕ್ಕಂಥ ದೃಶ್ಯ ಬಂದ್ಬಿಟ್ಟು ಬಾವಿ ಆಗಿರುತ್ತೆ. ಈ ಬಾವಿ ಕೂಡ ಈ ದೇವಾಲಯದ ಸಂಕೀರ್ಣದಲ್ಲೇ ಇರ್ತಕ್ಕಂಥದ್ದು. ನಾವೀಗ ನೋಡ್ತಕ್ಕಂಥ ದೃಶ್ಯ ಬಂದ್ಬಿಟ್ಟು ಆಗಿನ ಕಾಲದ ರಾಜ ಮಹಾರಾಜರುಗಳು ಉಯ್ಯಾಲೆ ಆಡೋದಕ್ಕೆ ಅಂತಲೇ ಈ ಒಂದು ಉಯ್ಯಾಲೆ ಮಂಟಪವನ್ನು ನಿರ್ಮಾಣ ಮಾಡಿರ್ತಾರೆ. ಹಾಗಾಗಿ ಇದನ್ನು ಉಯ್ಯಾಲೆ ಮಂಟಪ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಒಂದು ಚೆನ್ನಕೇಶವ ದೇವಾಲಯದ ಸಂಕೀರ್ಣದಲ್ಲಿ ಇರ್ತಕ್ಕಂಥ 5 ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ನಾವೀಗ ನೋಡ್ತಕ್ಕಂಥ ದೃಶ್ಯ ಬಂದ್ಬಿಟ್ಟು ಚೆನ್ನಕೇಶವ ದೇವಾಲಯ ಸಂಕೀರ್ಣದಲ್ಲಿ ಇರ್ತಕ್ಕಂಥ ಕಲ್ಯಾಣಿ ಇದು. ಇದಕ್ಕೆ ವಾಸುದೇವ ಸರೋವರ ಅಂತ ಕರೀತಾರೆ. ಈ ವಾಸುದೇವ ಸರೋವರವು ಈ ಚೆನ್ನಕೇಶವ ದೇವಾಲಯದ ಸಂಕೀರ್ಣದಲ್ಲಿ ಇರ್ತಕ್ಕಂಥ ಈಶಾನ್ಯ ದಿಕ್ಕಿಗೆ ಇರುವ ಈ ಪುಷ್ಕರಣಿಯನ್ನು ವಾಸುದೇವ ಸರೋವರ ಅಥವಾ ವಾಸುದೇವ ತೀರ್ಥ ಎಂದು ಗುರುತಿಸಲಾಗಿದೆ. ನಾವೀಗ ನೋಡ್ತಕ್ಕಂಥ ಕೌಂಟರ್ ಇದಾಗಿದ್ದು, ದೇವರಿಗೆ ಅರ್ಪಿಸ್ತಕ್ಕಂಥ ಉಡುಗೊರೆಗಳನ್ನು, ವಸ್ತುಗಳನ್ನು ಈ ಒಂದು ಕೌಂಟರ್ನಲ್ಲಿ ಒಂದು ರಸೀದಿಯನ್ನು ಪಡಿತಕ್ಕಂಥದ್ದು. ತದನಂತರ ದೇವರ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು. ನಾವೀಗ ನೋಡ್ತಕ್ಕಂಥ ದೃಶ್ಯ ಬಂದ್ಬಿಟ್ಟು ಚೆನ್ನಕೇಶವ ದೇವಾಲಯದ ಆವರಣದಲ್ಲಿರ್ತಕ್ಕಂಥ ಸಂಕೀರ್ಣವನ್ನು ನೋಡ್ತಾ ಇರುವಂತಹದ್ದು. ಈ ಒಂದು ಸಂಕೀರ್ಣ ತುಂಬಾ ದೊಡ್ಡದಾದ ಮತ್ತು ಅಗಲವಾದ ಮತ್ತು ಸೊಗಸಾಗಿರ್ತಕ್ಕಂಥ ಈ ಒಂದು ಆವರಣ ಕೂಡ ಈ ಒಂದು ದೇವಸ್ಥಾನ ಹೊಂದಿದೆ. ನಾವೀಗ ನೋಡ್ತಕ್ಕಂಥ ದೃಶ್ಯ ಬಂದ್ಬಿಟ್ಟು ಇದಕ್ಕೆ ದೀಪಸ್ತಂಭ ಅಂತ ಹೇಳ್ತಾರೆ. ಆಗಿನ ಕಾಲದ ರಾಜ ಮಹಾರಾಜರುಗಳು ಈ ಒಂದು ಸ್ತಂಭದ ಮೇಲೆ ದೀಪವನ್ನು ಹಚ್ತಾ ಇದ್ರು. ಏನಕ್ಕಪ್ಪ ಅಂತ ಹೇಳೋದಾದರೆ, ಈ ಒಂದು ಆವರಣದ ಸುತ್ತಲೂ ಬೆಳಕನ್ನು ಚೆಲ್ಲೋದಕ್ಕೆ ಈ ಒಂದು ಸ್ತಂಭದ ಮೇಲೆ ದೀಪವನ್ನು ಹಚ್ತಾ ಇದ್ರು. ಅಂತೂ ಇಂತೂ ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದೇವೆ.
ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಓಕೆ ಗಾಯ್ಸ್, ಬಾಯ್ ಬಾಯ್, ಥ್ಯಾಂಕ್ ಯು.